ಇದನ್ನ ಅಸಹಜ ಸಾವು ಅಥವಾ ಕಲ್ಪಬಲ್ ಹೋಮಿಸೈಡ್ ಅಂತ ದಾಖಲಿಸಬಹುದಿತ್ತು. ಆದರೆ IPC 300 ಅಡಿಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ ಅಂತೇಳಿ ಭಾಳ ದೊಡ್ಡ ಮಟ್ಟದ, ಅಂದರೆ ಇದು ಕೊಲೆ ಅಲ್ಲ ಅನ್ನೋಂಥ ರೀತಿಯಲ್ಲಿ ವಾದ ಮಂಡಿಸ್ತಾ ಇದ್ದಾರೆ CV ನಾಗೇಶ್. IPC 300 ಅಡಿಯಲ್ಲಿ ಪ್ರಕರಣ ದಾಖಲಿಸುವಂಥ ಅಗತ್ಯ ಇರಲಿಲ್ಲ, ಇದೊಂದು ಅಸಹಜ ಸಾವು ಅಂತ ಮಾಡ್ಬೋದಾಗಿತ್ತು ಅಂತೇಳಿ ವಾದ ಮಂಡಿಸ್ತಾ ಇದ್ದಾರೆ. ಕಲ್ಪಬಲ್ ಹೋಮಿಸೈಡ್ ಅಂತ ದಾಖಲಿಸಬಹುದಾಗಿತ್ತು, ಅಂದರೆ ಕೊಲೆ ಅಲ್ಲ ಅನ್ನುವಂಥ ರೀತಿಯಲ್ಲಿ. ಇದನ್ನು ಅಸಹಜ ಸಾವು ಅಂತೇಳಿ ಪರಿಗಣಿಸಬಹುದಿತ್ತು, ಆದರೆ ಪೊಲೀಸರು 302 ಹಾಕಿದ್ದಾರೆ ಅಂತೇಳಿ ಆರೋಪಿಸ್ತಾ ಇದ್ದಾರೆ ಪೊಲೀಸರ ಮೇಲೆ CV ನಾಗೇಶ್. CV ನಾಗೇಶ್ ದರ್ಶನ್ ಪರ ವಕೀಲರು. ಮತ್ತೊಂದು ಕಡೆ ಇದು ದರ್ಶನ್ ಬೇಲ್ ಸಂಬಂಧ ಕ್ಷಣ ಕ್ಷಣದ ಅಪ್ಡೇಟ್ ನಿಮ್ಗೆ ಕೊಡ್ತಾ ಇದ್ದೀವಿ. ಇದು ಜನರಲ್ ಬೇಲ್ಗಾಗಿ ಅಪ್ಲೈ ಮಾಡಿದ್ದಾರೆ. ಸಾವಿನ ಸರಿಯಾದ ಸಮಯ ಕೂಡ ಗೊತ್ತಾಗಿರಲ್ಲ. ಇದು ದರ್ಶನ್ ಬೇಲ್ ಸಂಬಂಧ ಕ್ಷಣ ಕ್ಷಣದ ಅಪ್ಡೇಟ್. CV ನಾಗೇಶ್ ಅವರ ವಾದ ಪ್ರಬಲವಾಗಿ ವಾದ ಮಂಡಿಸ್ತಾ ಇದ್ದಾರೆ. ಅಂದರೆ ಕೊಲೆ ಮಾಡುವಂಥ ಅಗತ್ಯನೇ ಇರಲಿಲ್ಲ, ಅಂದರೆ ಕೊಲೆ ಆದ ನಂತರ ಅದನ್ನು 302 ಹಾಕುವಂಥ ಅಗತ್ಯ ಇರಲಿಲ್ಲ, ಅದನ್ನೊಂದು ಅಸಹಜ ಸಾವು ಅಂತ ಹಾಕ್ಬೋದಾಗಿತ್ತು ಅಂತೇಳಿ ಭಾಳ ದೊಡ್ಡ ಮಟ್ಟದಲ್ಲಿ ವಾದ ಮಂಡಿಸ್ತಾ ಇದ್ದಾರೆ. ಈಗಾಗಲೇ ಹೊರಗೆ ಬಂದು ಹತ್ರ 25 ದಿವಸ ಆಯಿತು, ಇನ್ನೂ ಕೂಡ ಅದರ ಬಗ್ಗೆ ಆಪರೇಷನ್ ಆಗಿಲ್ಲ. ಅದು ಕೂಡ ಚರ್ಚೆಗೆ ಬರ್ತಾ ಇದೆ ವಾದ ಮಂಡನೆ ಸಮಯದಲ್ಲಿ. ಈಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. 1 ತಿಂಗಳ ಬಳಿಕ ಪೋಸ್ಟ್ ಮಾರ್ಟಮ್ ವರದಿ ಬಂದಿದೆ. ಅಂದರೆ ಅಲ್ಲಿ ಆಗ ಸಾವಿನ ಸಮಯ ಗೊತ್ತಾಗಿದೆ. 1 ತಿಂಗಳ ಬಳಿಕ ಪೋಸ್ಟ್ ಮಾರ್ಟಮ್ ವರದಿ ಬಂದಿದೆ, ಆಗ ಸಾವಿನ ಸಮಯ ಗೊತ್ತಾಗಿದೆ. ಹಾಗಾಗಿ ಪೊಲೀಸರಿಗೆ ಮೊದಲು ಸಾವಿನ ಸಮಯ ಗೊತ್ತಿರಲಿಲ್ಲ, ಆದರೆ ಅವರು 302 ಹಾಕಿದ್ದಾರೆ. ಈ ಥರ ವಾದ ಮಂಡಿಸ್ತಾ ಇದ್ದಾರೆ. ನಮ್ಗೆ ಕೂಡ ಸ್ವಲ್ಪ ಆಶ್ಚರ್ಯ ಆಗ್ತಾ ಇದೆ, ಇದು ಹೆಂಗೆ ವಾದ ಮಂಡನೆ ಅಂತೇಳಿ. ಅವರೇಳೋ ಪ್ರಕಾರ ಕೊಲೆ ಕೇಸೇ ಇಲ್ಲ, ಕೊಲೆ ಕೇಸ್ ಹಾಕುವಂಥ ಅಗತ್ಯನೇ ಇರಲಿಲ್ಲ, ಅಸಹಜ ಸಾವು ಅಂತ ಹಾಕ್ಬೋದಾಗಿತ್ತು ಅಂತೇಳಿ. ಯಾವ ಪಾಯಿಂಟನ್ನು ಇಟ್ಕೊಂಡು ವಾದ ಮಂಡಿಸ್ತಾ ಇದ್ದಾರೆ ಗೊತ್ತಿಲ್ಲ. ಆಮೇಲೆ ಇದಕ್ಕೆ ಪ್ರಸನ್ನ ಕುಮಾರ್ ಯಾವ ರೀತಿ ಈ ವಾದಕ್ಕೆ ಪ್ರತಿವಾದ ಮಾಡ್ತಾರೆ ಕಾದು ನೋಡಬೇಕಾಗಿದೆ. ದರ್ಶನ್ ಪರ ವಕೀಲ CV ನಾಗೇಶ್ ಪ್ರಬಲವಾಗಿ ವಾದ ಮಂಡಿಸ್ತಾ ಇದ್ದಾರೆ. CV ನಾಗೇಶ್ ರಾಜ್ಯ ಕಂಡ ಅತ್ಯುತ್ತಮ ಕ್ರಿಮಿನಲ್ ಲಾಯರ್ಗಳಲ್ಲಿ ಒಬ್ಬರು. ಇನ್ನೊಬ್ಬರು ಟಾಮಿ ಸೆಬಾಸ್ಟಿಯನ್, ಇವರೆಲ್ಲ ಇದ್ದಾರೆ. ಟಾಮಿ ಸೆಬಾಸ್ಟಿಯನ್ ಕೂಡ ಪವಿತ್ರ ಗೌಡ ಅವರ ಪರವಾಗಿ ವಾದ ಮಂಡಿಸಿದಂಥವರು. ಹಾಗೇನೆ ಪ್ರಸನ್ನ ಕುಮಾರ್ ಕೂಡ ಇಲ್ಲಿ ಕಿಡ್ನ್ಯಾಪ್, ಸಾಕ್ಷಿನಾಶ, ಹಲ್ಲೆ ಆರೋಪವನ್ನು ಮಾಡಲಾಗಿದೆ, ಕೊಲೆ ಆರೋಪಗಳನ್ನು ಹೊರಿಸಲಾಗಿದೆ, ಅಂದರೆ ಇದು ಬೇಕೇ ಆಗಿರಲಿಲ್ಲ ಅಂತೇಳಿ CV ನಾಗೇಶ್ ವಾದ ಮಂಡಿಸ್ತಾ ಇದ್ದಾರೆ. ಅಂತೇಳಿ ಕಿಡ್ನ್ಯಾಪ್, ಸಾಕ್ಷಿನಾಶ, ಹಲ್ಲೆ ಆರೋಪ ಮಾಡ್ತಾ ಇದ್ದಾರೆ ಅಂಥೇಳಿ, ಕೊಲೆ ಆರೋಪಗಳನ್ನು ಹೊರಿಸಲಾಗಿದೆ ಅಂಥೇಳಿ, ಇದು ಅಗತ್ಯ ಇರಲಿಲ್ಲ ಅನ್ನೋಂಥ ರೀತಿಯಲ್ಲಿ ವಾದ ಮಂಡಿಸ್ತಾ ಇದ್ದಾರೆ CV ನಾಗೇಶ್. ಅದು ಅಸಹಜ ಸಾವು ಅಂತ ಹಾಕ್ಬೋದಾಗಿತ್ತು ಅನ್ನೋಂಥ ರೀತಿಯಲ್ಲಿ ಮಾತಾಡ್ತಿದ್ದಾರೆ ಅವರು. ಪೊಲೀಸರಿಗೆ ಯಾವಾಗ ಕೊಲೆ ಆಗಿದೆ ಅಂತ ಟೈಮ್ ಗೊತ್ತಿರಲಿಲ್ಲ. 1 ತಿಂಗಳು ಕಳೆದ ನಂತರ ಅದೇನು ಮಾಹಿತಿ ಬಂತು, ಅಂದರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್, ಆಗ ಟೈಮ್ ಗೊತ್ತಾಯಿತು. ನೋಡಿ, ಇವತ್ತು ದರ್ಶನ್ ಅವರ ರೆಗ್ಯುಲರ್ ಬೇಲ್ಗಾಗಿ ಅರ್ಜಿ ಸಲ್ಲಿಕೆ.
ಈ ಹಿಂದೆ ಬಂದಿರುವಂಥದ್ದು 45 ದಿನಗಳ ಕಾಲ ಕೇವಲ ವೈದ್ಯಕೀಯ ಶಸ್ತ್ರಚಿಕಿತ್ಸೆಗಾಗಿ ಬಂದಿರುವಂಥದ್ದು. ಇದರಲ್ಲಿ 355(201) IPC ಸೆಕ್ಷನ್ ಪ್ರಕಾರ ಜಾಮೀನು ಕೊಡಬಹುದಾದಂಥ ಆರೋಪ ಅಂತ ಹೇಳ್ತಾ ಇದ್ದಾರೆ. ಇದು ಕೊಲೆನೇ ಅಲ್ಲ, ಆರಾಮ್ಸೆ. ಅಂದರೆ ಇದರಲ್ಲಿ 355(201) IPC ಸೆಕ್ಷನ್ ಪ್ರಕಾರ ಜಾಮೀನು ನೀಡಬಹುದಾದ ಸೆಕ್ಷನ್ ಇದು. ಇವರು ಸುಮ್ಮನೆ ಕೊಲೆ ಪ್ರಕರಣವನ್ನು ಮಾಡಿದ್ದಾರೆ ಅಂತೇಳಿ ವಾದ ಮಂಡಿಸ್ತಾ ಇದ್ದಾರೆ. ವಾದ ಮಂಡಿಸೋದಕ್ಕೆ ಎಲ್ಲ ಅವಕಾಶಗಳಿದೆ. ಇದಕ್ಕೆ ಪ್ರಸನ್ನಕುಮಾರ್ ಯಾವ ರೀತಿ ಪ್ರತಿವಾದ ಮಂಡಿಸ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಇದು ಎರಡು ಲಾಯರ್ಗಳ ನಡುವಿನ ಪ್ರತಿಷ್ಠೆ ಕೂಡ ಆಗುತ್ತೆ ಸಮಟೈಮ್ಸ್. ದರ್ಶನ್ಗೆ ಷರತ್ತುಬದ್ಧ ಜಾಮೀನು ಕೇಳ್ತಾ ಇದ್ದೀವಿ, ಇಲ್ಲಿ ಕಿಡ್ನ್ಯಾಪ್ ಅನ್ವಯ ಆಗೋದಿಲ್ಲ, ಟಿ ವಿ ನಾಗೇಶ್ ಅವರ ಪ್ರಬಲವಾದ. ಇದು 355. ಓಕೆ, ಈಗ ಬರ್ತಾ ಇರುವಂಥ ಆತ ಕೇವಲ ಮೊದಲ ಆರೋಪಿಗೆ ಈ ರೀತಿ ಸಂದೇಶ ಕಳಿಸಿದ್ದಲ್ಲ. ಅಂದರೆ ರೇಣುಕಾಸ್ವಾಮಿ ಬಗ್ಗೆ ಟಿ ವಿ ನಾಗೇಶ್ ಹೇಳೋದು ಅವನ ಗುಣನೇ ಅಂತದ್ದು. ಇದ್ದ ಬದ್ದ ಎಲ್ಲ ಹೆಣ್ಮಕ್ಳಿಗೆ ಆ ಥರ ಕಳಿಸ್ತಾನೆ. ಸಾಕಷ್ಟು ಮಹಿಳೆಯರಿಗೆ ಇದೇ ರೀತಿ ಸಂದೇಶ ಕಳಿಸಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಆತ ಕೇವಲ ಮೊದಲ ಆರೋಪಿ ಅಂತಂದರೆ ಕೇವಲ ಪವಿತ್ರ ಗೌಡಗೆ ಮಾತ್ರ ಅಲ್ಲ ಮಹಾಸ್ವಾಮಿಗಳೇ, ಇವನಿಗೆ ಇದೇ ಕೆಲಸ, ಇದೇ ಮಾಡ್ತಾ ಇರ್ತಾನೆ ಅವನು ಅಂತೇಳಿ ಬೇಲ್ ಅರ್ಜಿ ವಿಚಾರಣೆ, ರೆಗ್ಯುಲರ್ ಬೇಲ್ ಅರ್ಜಿ ವಿಚಾರಣೆ, ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಒಳಗಿರುವಂತಹ ದರ್ಶನ್ ಅಂತೂ ಹೊರಗೆ ಬಂದಿದ್ದಾರೆ 45 ದಿನಗಳ ಮಟ್ಟಿಗೆ ಆಪರೇಷನ್ ಆಗಬೇಕು ಅಂತೇಳಿ. ಅದು ಕೂಡ ಒಂದು ಕಿರಿಕಿರಿ ಆಗ್ತಾ ಇದೆ, ಆಪರೇಷನ್ ಯಾಕೆ ಆಗ್ತಾ ಇಲ್ಲ ಅಂತೇಳಿ ಒಂದು ಕಡೆ. ಮತ್ತೊಂದು ಕಡೆ ರೆಗ್ಯುಲರ್ ಬೇಲ್ಗೆ ಅರ್ಜಿ ಸಲ್ಲಿಸಿದ್ದಾರೆ, ಅದರ ವಿಚಾರಣೆ ಇವತ್ತು ನಡೀತಾ ಇದೆ. ನಿಮಗೆ ತೋರಿಸ್ತಿರೋ ಸಂದೇಶಗಳು ಕೇವಲ ಸ್ಯಾಂಪಲ್ ಅಷ್ಟೇ. ಇವನಿಂತ ತುಂಬ ಮಾಡ್ತಾ ಇದ್ದಾನೆ. ನಿಮಗೆ ತೋರಿಸ್ತಾ ಇರೋ ಸಂದೇಶಗಳು ಕೇವಲ ಸ್ಯಾಂಪಲ್, ಇವನಿಗಿದೇ ಕೆಲಸ ಅಂಥೇಳಿ ರೇಣುಕಾಸ್ವಾಮಿ ಮಾಡಿದಂಥ ತಪ್ಪನ್ನು ಟಿ ವಿ ನಾಗೇಶ್ ಅವರು ಜಡ್ಜ್ ಮುಂದೆ ಹೇಳ್ತಾನೇ ಇದ್ದಾರೆ. ಅವ್ಯಾಚ್ಯ ಶಬ್ದಗಳನ್ನು ಬಳಸ್ತಾ ಇದ್ದ.